ನಮಸ್ಕಾರ ಕನ್ನಡಿಗರೇ. ಪಾಪದ ಕತೆಗಳು 1, 2 ನೋಡಿದ್ವಿ. ಇವತ್ತು 3ನೇ ಕತೆ ನೋಡೋಣ. ಈ ಮೂವಿಗೆ ಒಂದ್ಲೇನೆ ಬಡರಿ ಸ್ಟ್ರೈಟ್ ಆಗಿ ಹೊಂಟೋಣ ಬನ್ನಿ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಹೆಣ್ಣೆಂಗ್ಸು ಬೆಳಗ್ಗೆ ಎದ್ದಿ ಸ್ನಾನ ಮಾಡ್ಕೊಂಡು ದೇವರಿಗೆ ಪೂಜೆ ಮಾಡ್ತಾ ಅವ್ರೆ. ಹಂಗೆ ಈ ಕಡೆ ಅಪ್ಪನ್ನ ತೋರಿಸಿದ್ರು. ಅಪ್ಪ ಹಾಲ್ ತಗೊಂಬರಕೇನೋ ಹೋಗವ್ರೆ ವಾಕಿಂಗ್ ಮಾಡ್ಕೊಂಡು. ಮಗ ಒಂದ್ ಕಡೆ ಕಾಲೇಜ್ಗೆ ಹೋಯ್ತವನೆ. ಅಪ್ಪ ಮಗನಿಗೆ ಖರ್ಚಿಗೆ ಕಾಸು ಕೊಟ್ಟು, ಮಗನೇ ಸಾಯಂಕಾಲ 3 ಗಂಟೆಗೆ ಕರೆಕ್ಟ್ ಆಗಿ ಬಂದ್ಬಿಡು, ಯಾಕಂದ್ರೆ ಟೈಮ್ ಆಗೋಗುತ್ತೆ ಅಂತೇಳಿ ಸೀದಾ ಮನೆಗೆ ಹೋಯ್ತಾ ಅವನೇ. ಈ ಕಡೆ ಅಮ್ಮನು ಪೂಜೆ ಮುಗಿಸ್ಕೊಂಡು ಸೀದಾ ಬೆಡ್ರೂಮ್ ಬಂದ್ರು. ಅಲ್ಲಿ ಇಬ್ರು ಹೆಣ್ಮಕ್ಳು ಮಲ್ಕೊಂಡಿದ್ದಾರೆ. ಒಂದು ಚಿಕ್ಕ ಮಗಳು, ಒಂದು ದೊಡ್ಡ ಮಗಳು. ಅವಳೆ ಕಾಲೇಜ್ಗೆ ಹೋದ್ನಲ್ಲ ಒಬ್ಬ ಮಗ. ಎದೋಳ್ರಿ ಮಕ್ಕಳ, ಟೈಮ್ ಆಯ್ತು. ದೊಡ್ಡವಳೆ, ನೀನ್ ಬೇರೆ ಹೋಮ್ ವರ್ಕ್ ಬರ್ದಿಲ್ಲ, ಮಿಸ್ ನೋಡಿದ್ರೆ ಖಂಡಿತ ಬೈತಾರೆ. ಲೇ ಚಿಕ್ಕವಳೆ, ಎದೋಳೆ ಟೈಮ್ ಆಯ್ತು ಮಗಳೇ ಅಂತ ಅಮ್ಮ ಎಬ್ಬರ್ಸ್ಬಿಟ್ಟು ಹಂಗೆ ಆಚೆ ಬರ್ತಾವ್ರೆ. ಗಂಡನು ಅದೇ ಟೈಮ್ಗೆ ಒಳಗಡೆ ಬಂದ್ರು. ಗಂಡನ್ಗೆ ಹೇಳ್ತಾವ್ರೆ, ರೀ ಶೇವಿಂಗ್ ಮಾಡಿಸ್ಕೊಡ್ರಿ, ಶೇವಿಂಗ್ ಮಾಡಿಸ್ಕೊಂಡ್ರೆ ಸ್ವಲ್ಪ ಚಿಕ್ಕ ಹುಡುಗಂತರ ಕಾಣ್ತಿರಲ್ಲ. ಆ ಕಡೆಯಿಂದ ಮಗಳು ಹೇಳ್ತಾವಳೆ, ಅಪ್ಪ ಶೇವಿಂಗ್ ಮಾಡಿಸ್ಕೊಂಬೇಡಪ್ಪ, ಅದೇ ಚೆನ್ನಾಗಿದೆ ಅಂತ. ಯಜಮಾನ್ರನು ನೋಡ್ದ ನನ್ ಮಗಳು ಹೆಂಗ್ ಹೇಳಿದ್ಲು, ನಾನು ಹಿಂಗೆ ಹೇಳ್ತೀನಿ ಹೋಗೆ ಅಂತ ಎಂತಿಗೆ ಪ್ರೀತಿಯಿಂದ ಹೇಳ್ತಾವ್ರೆ. ಓಕೆ ಎಲ್ಲ ರೆಡಿ ತಾನೆ. ಹಂಗೆ ಎಲ್ಲಾ ಫ್ಯಾಮಿಲಿನೂ ದೇವಸ್ಥಾನಕ್ಕೆ ಹೋಯ್ತಾವ್ರೆ. ಯಾಕಂದ್ರೆ ಇವತ್ತು ಅಪ್ಪ ಅಮ್ಮನಿಗೆ ಮದುವೆ ಆಗಿ 20 ವರ್ಷ ಆಯ್ತು. ಪ್ರತಿ ವರ್ಷನೇ ಇವರು ಒಂದು ದೇವಸ್ಥಾನಕ್ಕೆ ಹೋಯ್ತಾರೆ. ದೇವಸ್ಥಾನ ಕಡೆ ಹೋಯ್ತಾವ್ರೆ. ಅಪ್ಪ ಹೇಳ್ತಾವ್ರೆ, ಹಂಗೋ ನನ್ನ ಮಗ ಹೆಂಗೋ ಬೇಗ ಬಂದ್ಬಿಟ್ಟ, ನಿಮ್ಮಿಂದಾನೆ ಕಣ ಲೇಟು. ಹೇಳ್ದೆ 3 ಗಂಟೆಗೆ ಹೋಗೋಣ ಅಂತ, ಒಬ್ಬರಾದ್ರೂ ಕೇಳ್ತೀರಾ ಅಂತ ಅಪ್ಪ ಹೇಳ್ತಾವ್ರೆ. ಅದಕ್ಕೆ ಮಗನು, ಅಪ್ಪ ಈ ರೋಡ್ ಸ್ಪೀಡು 80 ಕಿಲೋಮೀಟರ್, 10 ನಿಮಿಷ ತಾನೆ, ಸ್ವಲ್ಪ ಸ್ಪೀಡಾಗಿ ಹೋಗಪ್ಪ, ಟೈಮ್ ನ ಕ್ಯಾಚ್ ಮಾಡಬಹುದು ಅಂತ ಹೇಳ್ತಾನೆ. ಲೇ ಮಗನೇ, ಇದೇ ಸ್ಪೀಡಲ್ಲಿ ಹೋಗ್ಬೇಕಣೋ, ಅವಾಗ್ಲೇ ಸೇಫ್ಟಿ ಅಂತ ಅಪ್ಪ ಹೇಳ್ತಾವ್ರೆ. ಮಗನು, ಏನಪ್ಪ ಕಾರ್ ಬಂದು 1 ವರ್ಷ ಆಯ್ತು, ಇನ್ನು ಕಾರ್ ಕವರ್ ಹಂಗೆ ಇಟ್ಟಿದ್ಯಾ ಅಂತ ಮಗ ಹೇಳ್ತಾನೆ. ಅದಕ್ಕೆ ಅಮ್ಮ, ಲವ್ ಗಲೀಜಾಗ್ಬಿಡುತ್ತೆ ಕಣೋ, ಅದಕ್ಕಾಗಿ ಹಂಗೆ ಇರ್ಲಿ ಬಿಡೋ, ಇನ್ನು 2-3 ವರ್ಷ. ಇವಾಗ ನೀನ್ ಏನ್ ಮಾಡ್ತೋ, ಸುಮ್ನೆ ಕುತ್ಕೋ, ಹಂಗೇನಾರ ಕಾರ್ ಕವರ್ ತೆಗಿಬೇಕಂದ್ರೆ ನೀನ್ ಸ್ವಂತವಾಗಿ ಕಾರ್ ತಗೊಂಡು ಅವಾಗ ಏನಾರು ಮಾಡ್ಕೋ ಅಂತ ಅಮ್ಮ ಹೇಳ್ತಾವ್ರೆ. ದೇವಸ್ಥಾನಕ್ಕೆ ಹೋದ್ರು, ದೇವ್ರು ಮುಗಿದ್ರು, ಎಲ್ಲರೂ ಟಿಫನ್ ಏನೋ ಮಾಡ್ತಾರಂಗವ್ರೆ. ಅಲ್ಲಿ ಚಿಕ್ಕ ಮಗು ಕರೀತದೆ, ಬಾಪ ನಮ್ಮ ಮಾಮೂಲಿ ಜಾಗಕ್ಕೆ ಹೋಗೋಣ. ಸರಿ ಬಾರೆ ಮಗಳೇ ಅಂತೇಳಿ ಅಪ್ಪ ಒಂದ್ ಬೆಟ್ಟು ತುದಿ ಕರ್ಕೊಂಡೋಗಿ ಆ ಮಗಳನ್ನ ಕೈಯಲ್ಲಿ ಹಿಡ್ಕೊಂಡು ಹಂಗೆ ತಿರುಗಿಸ್ತಾನ್ರಿ. ಪ್ರಪಂಚ ನೋಡ್ ಮಗಳೇ ಅಂತ. ಹಂಗೆ ಸಂಜೆ ಆಯ್ತು. ಇಬ್ರು ತಂಗಿನ ಅಣ್ಣನೇ ಡ್ಯಾನ್ಸ್ ಕ್ಲಾಸ್ಗೆ ಡ್ರಾಪ್ ಮಾಡೋದು. ಡ್ರಾಪ್ ಮಾಡ್ಬಿಟ್ಟು, ಲೇ ಬರ್ಬೇಕಾರೆ ಫೋನ್ ಮಾಡ್ರೆ ಅಂತೇಳಿ ಅಣ್ಣ ಹೊಂಟೋಯ್ತಾನೆ. ಇಬ್ರು ತಂಗಿರೇನು ಡ್ಯಾನ್ಸ್ ಆಡ್ತಾ ಅವ್ರೆ. ಇದ್ದಕ್ಕಿದ್ದಂಗೆ ದೊಡ್ಡ ಹುಡುಗಿಗೆ ಸ್ವಲ್ಪ ಹೊಟ್ಟೆ ನೋವಾಯ್ತು. ನೋಡಿದ್ರೆ ಹಂಗೆ ಕುತ್ಕೊಂಡ್ಬಿಟ್ರು. ಹಂಗಂದ್ರೆ ಇವರು ವಯಸ್ಸಿಗೆ ಬಂದ್ಬಿಟ್ರು ಅನ್ಕೋತೀನಿ. ಆ ಮೇಷ್ಟ್ರಮ್ಮನು ಅಮ್ಮನಿಗೆ ಫೋನ್ ಮಾಡ್ತಾರೆ, ಏನು ಟೆನ್ಷನ್ ತಗೊಂಬೇಡಿ, ಮಗಳು ವಯಸ್ಸಿಗೆ ಬಂದಿರಂಗ ಅವಳೆ ಅಂತ ಹೇಳ್ತಾರೆ. ಅಮ್ಮನು ಈ ಕಡೆ ಖುಷಿ. ಇನ್ನ ಮನೆ ಕರ್ಕೊಂಡ್ಬಂದ್ರು. ಆ ಹುಡುಗಿಗೆ ತಲೆಗೆ ನೀರು ಉಯ್ದ್ರು. ಆ ಹುಡುಗಿನೂ ಹೋಗಿ ಅಪ್ಪನ ತಪ್ಕೊಳ್ಳುತ್ತೆ. ಅಮ್ಮ, ಲೇ ಇನ್ಮೇಲೆಲ್ಲ ಮಾಡಬಾರ್ದು ಆಯ್ತಾ, ಎಲ್ಲ ಗಂಡಸರಿಂದ ಸ್ವಲ್ಪ ದೂರ ಇರುವಂತ ಅಮ್ಮ ಇವಾಗ್ಲಿಂದನೇ ವಾರ್ನಿಂಗ್ ಕೊಡ್ತಾವ್ರೆ. ಆ ಚಿಕ್ಕ ಹುಡುಗಿನೋ, ಅಮ್ಮ ಇವಳಿಗೆ ಮಾತ್ರ ಹಂಗ್ ನೋಡ್ತಾ ಇರಾ, ನನಗೆ ಯಾವಾಗಮ್ಮ ಈ ತರ ಮಾಡ್ತೀರಾ ಅಂತ ಹುಡುಗಿ ಕೇಳ್ತಾ ಇದೆ. ಟೈಮ್ ಬರ್ಲಿ ಮಗಳೇ, ಅಮ್ಮ ನಿನಗೂ ಖಂಡಿತ ಮಾಡ್ತೀನಿ ಕಣೆ ಅಂತ ಅಮ್ಮ ಹೇಳ್ತಾವ್ರೆ. ಹಂಗೆ ಒಂದು ಫಂಕ್ಷನ್ ಸೂಪರ್ ಮುಗೀತು. ಗಂಡ ಎಂತಿ ಸುಸ್ತಾಗಿ ಕುತ್ಕೊಂಡವ್ರೆ. ಏನಮ್ಮ ಚಿಲ್ಡ್ರೆ ಏನಾರ ಮಿಕ್ಕಿದ್ಯಾ, ಇಲ್ಲ ಫಂಕ್ಷನ್ ಅಲ್ಲೇ ಎಲ್ಲ ಖಾಲಿ ಮಾಡ್ಬಿಟ್ಟ? ಏನ್ ಮಾಡಿದ್ರೆ ಏನ್ರಿ ಬಂತು, ನಿಮ್ ಅಕ್ಕ ಇದಾರಲ್ಲ, ಇನ್ನೂ ಸ್ವಲ್ಪ ದುಡ್ಡು ಹಾಲ್ ಮಾಡ್ಬೇಕಂತೆ, ಹಂಗಾರೆ ದುಡ್ಡು ಸ್ವಲ್ಪ ಜಾಸ್ತಿ ಕೊಡ್ತೀರಾ? ಲೇ ಸಾಕ್ ಬಿಡೆ, ಇವಾಗ್ಲೇ ಜೋಬಲ್ಲಿ 1 ರೂಪಾಯಿ ಇಲ್ಲ ಅಂತ ಗಂಡ ಹೇಳ್ತಾ ಅವ್ರೆ. ಹಂಗೆ ನೈಟ್ ಆಯ್ತು, ಎಲ್ಲಾರು ಮಲಿಕೊಂಡವ್ರೆ. ತಿರ್ಗಾ ಆ ಚಿಕ್ಕ ಮಗಿ ಕೇಳ್ತಾ ಇದೆ, ಅಮ್ಮ ಆತರ ಫಂಕ್ಷನ್ ಮಾಡಿಸ್ಕೊಬೇಕಣೆ, ನನ್ಗೆ ಆಸೆ ಆಗ್ತಾ ಇದೆ ಅಂತ. ಮಗಳೇ, ಆ ಟೈಮ್ ಬರುತ್ತೆ, ಆ ಟೈಮಲ್ಲಿ ಅಕ್ಕನಿಗಿನ್ನ ನಿನಗೆ ಗ್ರಾಂಡ್ ಆಗಿ ಮಾಡ್ತೀನಿ ಅಂತ ಚಿಕ್ಕ ಮಗುಗೆ ಅಮ್ಮ ಹೇಳ್ಬಿಟ್ಟು ದೊಡ್ಡ ಮಗುಗುನು 2-3 ಮಾತು ಅಡ್ವೈಸ್ ಮಾಡ್ತಾವ್ರೆ. ನೋಡ್ ಮಗಳೇ, ಮುಂಚೆ ತರ ನೀನಿಲ್ಲ, ಇವಾಗ ನಿನ್ ಮೈ ಒಂದು ಕವಚ ಇದ್ದಂಗೆ. ಇನ್ಮೇಲೆ ನಿನ್ನ ಮೈನ ನೀನ್ ಸುತ್ತಮುತ್ತ ಇರೋ ಜನನ ನೀನು ತುಂಬಾ ನೀಟಾಗಿ ಅರ್ಥ ಮಾಡ್ಕೊಬೇಕು. ತುಂಬಾ ನಾಯಿಗಳಿದೆ ಪ್ರಪಂಚದಲ್ಲಿ. ಕೆಲವರು ತುಂಬಾ ಖುಷಿಯಿಂದ ಮಾತಾಡ್ತಾರೆ, ಕೆಲವರು ತುಂಬಾ ನಿನ್ನ ಕಾಟ ಕೊಡ್ತಾರೆ ನಿನಗೆ. ಅದು ಯಾವ್ದಕ್ಕೂ ನೀನು ಬಗ್ಬಾರ್ದು ಆಯ್ತಾ ಮಗಳೇ ಅಂತ ಅಮ್ಮ ಈ ಕಡೆ ದೊಡ್ಡ ಮಗಳಿಗೆ ಅಡ್ವೈಸ್ ಮಾಡ್ತಾ ಅವ್ರೆ. ಈ ಕಡೆ ಹಂಗೆ ಚಿಕ್ಕ ಮಗಳನ್ನ ತೋರಿಸಿದ್ರು. ಅವ್ರ ಅಣ್ಣ ಫೋನ್ ಮಾಡಿದಾನೆ, ಕೆಳಗಡೆ ಬಾ ಅಂತ. ಮಗಿನು ಕೆಳಗಡೆ ಬಂದು ನೋಡ್ತು, ಯಾರು ಇಲ್ಲ, ಏನು ಅಣ್ಣ ಬಂದಿಲ್ವಲ್ಲ ಅಂತೇಳಿ ಹಂಗೆ ನಡ್ಕೊಂಡು ಮುಂದೆ ಹೋಯ್ತಾ ಇದೆ. ಅಲ್ಲೊಂದು ಕಾರ್ ನಿಂತಿದೆ. ಆ ಕಾರಿಂದ ಇಬ್ರು ಬಂದು ಆ ಹುಡುಗಿನ ಹಂಗೆ ಎಳ್ಕೊಂಡ್ ಹೊಂಟೋಗೋದ. ಎಳ್ಕೊಂಡೋಗಿ ರೂಮಲ್ಲಿ ಹಾಕ್ಬಿಡ್ತಾರೆ. ಅಲ್ಲಿಗೊಬ್ಬ ಬರ್ತಾನೆ. ಲೋ ಯಾರನ್ನ ಕರ್ಕೊಂಬರಕ್ ಕೇಳಿದ್ರೆ, ನೀವ್ ಯಾರನ್ನ ಕರ್ಕೊಂಡ್ ಬಂದಿದ್ದೀರೋ? ನಾನ್ ಹೇಳಿದ್ ಇವ್ರ ಅಕ್ಕ ಕಣೋ, ಇವಾಗ ತಾನೇ ವಯಸ್ಸಿಗೆ ಬಂದವಳೆ, ಸೂಪರ್ ಆಗಿ ಅವಳೆ ಕಣ ಅವಳು, ಹೋಗಿ ಈ ಪೀಚ್ನ ಕರ್ಕೊಂಡ್ ಬಂದಿರಲ್ಲ ಅಂತ ಅವ್ನು ಹೇಳ್ತಾನೆ. ಹೆಂಗೋ ಸದ್ಯ ಮಗಿನ ಬಿಟ್ಬಿಡ್ತಾರೆ ಅನ್ಕೊಂಡೆ. ಅವ್ನು ಇನ್ನೊಬ್ಬನು, ಇವಾಗ ಏನ್ ಮಾಡ್ಲಿ, ಕರ್ಕೊಂಡು ವಾಪಸ್ ಬಿಟ್ಬಿಡ್ಲ? ಲೈ ಕರ್ಕೊಂಬರದ್ ಕರ್ಕೊಂಬಂದಿದ್ದೀರಾ, ಇವ್ರ ಅಮ್ಮನಾರ ಕರ್ಕೊಂಬರ್ಬಾರ್ದ, ಅವಳು ನೋಡಕ್ಕೆ ಸೂಪರ್ ಆಗಿ ಅವಳೆ ಕಣ ಅಂತೇಳಿ ಈ ನಾಯಿಗಳು, ಗಜ್ಜಿ ನಾಯಿಗಳು ಆ ಮಗಿನ ಹಾಳ್ ಮಾಡ್ಬಿಡ್ತಾರ್ರಿ. ಈ ಕಡೆ ಅಮ್ಮ ಬೇರೆ ಅವ್ರ ಮಗನ್ಗೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಅವ್ರೆ. ಅದು ಸ್ವಿಚ್ ಆಫ್ ಆಗಿದೆ ಫೋನು. ಎಲ್ಲರೂ ಮನೆಯಿಂದ ಆಚೆ ಬಂದ್ರು. ಮಗನು ಬಂದ. ಅಮ್ಮ ಕೇಳ್ತಾವ್ರೆ, ನೀನೇ ಫೋನ್ ಮಾಡ್ದಂತಲ್ಲೋ ಡ್ಯಾನ್ಸ್ ಕ್ಲಾಸ್ಗೆ, ಅದಕ್ಕೆ ಅವಳು ಕೆಳಗಡೆ ಬಂದ್ಲಂತೆ, ನೀನ್ ಒಬ್ನೇ ಬರ್ತಾ ಇದ್ಯಾ? ಅದಕ್ಕೆ ಮಗನು, ಅಮ್ಮ ಇಲ್ಲಮ್ಮ, ನಾನು ಅಲ್ಲಿ ಮ್ಯಾಚ್ ಆಡ್ತಾ ಇದ್ದೆ, ಅವಾಗ ನನ್ ಫೋನ್ ಮಿಸ್ ಆಗೋಯ್ತಮ್ಮ, ಅದನ್ನ ಹುಡುಕಿ ಇಷ್ಟೊತ್ತಾಯ್ತು, ಅದಕ್ಕೆ ಇವಾಗ ಬಂದೆ ಅಂತ ಹೇಳ್ತಾವ್ರೆ. ಅಲ್ಲಿ ದೂರದಲ್ಲಿ ಯಾರೋ ಒಂದ್ ಮಗಿ ಬರ್ತಾರಂಗಿದೆ. ಅಪ್ಪ ನೋಡ್ಬಿಟ್ಟು, ಏಯ್ ಮಗಳೇ, ಏನ್ ಚಿಕ್ಕ ಮಗಳೇ, ಏನಮ್ಮ ಆಯ್ತು ನಿನಗೆ ಅಂತ ಹಂಗೆ ಹತ್ರ ಹೋಯ್ತಾರೆ. ಯಾರು ನೋಡಬಾರ್ದು ಅಂತೇಳಿ ಸೀದಾ ಮಗುನ ಮನೆ ಕರ್ಕೊಂಡ್ ಬಂದ್ರು. ಅಪ್ಪ ಅಮ್ಮನಿಗೆ ಅರ್ಥ ಆಗೋಯ್ತು ಆ ಮಗಿಗೆ ಏನಾಗೈತೆ ಅಂತ. ಕೆನ್ನೆಯಲ್ಲಿ ಮೈಯಲ್ಲಿ ಕತ್ತತ್ರ ಎಲ್ಲ ಫುಲ್ಲು ಗಾಯ ಆಗೈತೆ. ಈ ಕಡೆ
ಅಣ್ಣನು ಪಾಪ ಅಳ್ತಾವನೆ. ಅಮ್ಮನು ಹೋಗಲ್ ಬಾಗ್ಲು ಮುಚ್ಚೋ ಅಂತ ಹೇಳ್ತಾವ್ರೆ. ಸೀದಾ ಕರ್ಕೊಂಡೋಗಿ ಆ ಮಗಿನ ಅವರು ಗುಳು ಅಂತ ಹತ್ಕೊಂಡು ಸ್ನಾನ ಮಾಡಿಸ್ತಾವ್ರಿ. ಆ ಮಗಳು ಬಟ್ಟೆನು ಹಂಗೆ ಸುಟ್ಟಾಕಿದ್ರು. ಈ ಕಡೆ ಅಪ್ಪನು ಹೇಳ್ತಾವನೆ, ಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಇಲ್ಲ ರೀ ಬೇಡ, ಪೊಲೀಸು ಕೋರ್ಟು ಕೇಸು ನಮ್ ಮನೆ ಮರ್ಯಾದೆ ಏನ್ರಿ ಆಗೋದು ಅಂತ ಅಮ್ಮ ಭಯ ಬೀಳ್ತಾವ್ರಿ. ಈ ಕಡೆ ಹಂಗೆ ದೊಡ್ಡ ಮಗಳನ್ನ ಅಪ್ಪ ಸ್ಕೂಲ್ಗೆ ಡ್ರಾಪ್ ಮಾಡಿದ್ರು. ಒಬ್ಬೊಬ್ಬಳೆ ಹೋಗ್ಬೇಡ ಮಗಳೇ, ಗುಂಪಾಗ್ ಹೋಗ್ಬಿಟ್ಟು ಗುಂಪಾಗ್ ಬಾ ಅಂತ ಹೇಳ್ತಾವ್ರೆ. ಈ ಕಡೆ ಅಮ್ಮನು ಕುಂತ್ಕೊಂಡು ಯೋಚನೆ ಮಾಡ್ತಾ ಅವ್ರೆ. ಅಲ್ಲಿಗೆ ಮಗು ಬಂತು. ತಿರ್ಗಾ ಆ ಮಾರ್ಕ್ ಎಲ್ಲ ನೋಡಿ ಅವ್ರಿಗೊಂಥರ ಅಸಹ್ಯ ಅನಿಸಿ ತಿರ್ಗಾ ಕರ್ಕೊಂಡೋಗಿ ಸ್ನಾನ ಮಾಡಿಸ್ತಾರೆ. ಬಾಯಿ ಮುಚ್ಕೊಂಡು ಹಂಗ್ ಅಳ್ತಾರ್ರಿ. ಯಾಕಂದ್ರೆ ಅಳೋ ಸೌಂಡು ಬೇರೆ ಆಚ ಕಡೆ ಕೇಳಿಸ್ಬಿಟ್ರೆ ಏನು ಕಳ್ತಾ ಇದೆ ಅಂತ ಅಕ್ಕಪಕ್ಕದ ಮನೆಯವ್ರು ಕೇಳ್ತಾರಲ್ಲ, ಅದಕ್ಕೆ. ಹಂಗೆ ಮಾರನೇ ದಿನ ಇವ್ರ ಗಂಡ ಅವ್ರ ಅಕ್ಕ ಬಂದ್ರು. ಏನಮ್ಮ ಆಯ್ತು, ಏನೋ ಮಗಿ ಏನೋ ಕಾಣೆ ಆಯ್ತಂತೆ, ದೊಡ್ಡವಳ ಚಿಕ್ಕವಳ ಅಂತ ಹಂಗೆ ಒಳಗಡೆ ಬಂದು ಕೇಳ್ತಾವ್ರೆ. ಅದಕ್ಕೆ ಅಮ್ಮನು ಹಂಗಲ್ಲ ಏನು ಇಲ್ಲಕ್ಕ, ಇಲ್ಲೇ ಅಂಗಡಿಗೆ ಹೋಗಿದ್ಲು, ಆಮೇಲೆ ಬಂದ್ಲು ಬಿಡಿ ವಾಪಸ್ಸು ಅಂತ ಅಮ್ಮ ಹೇಳ್ತಾವ್ರೆ. ಏಯ್ ಬಿಡೋ, ಅವಳನ್ನ ನೋಡ್ಬೇಕು ಅಂತ ಹೇಳ್ತಾರ ನೋಡಿ, ಅವಳು ಮಲ್ಗವಳೆ, ನೀನೇನೆ ಅವಳು ನೋಡೋದು, ಬರದ್ ಬಂದಿದ್ಯಾ, ಕಾಫಿ ಬೇಕಾದ್ರೆ ಕುಡ್ಕೊಂಡು ಹೋಗು ಅಂತ ಅಮ್ಮ ಒಂಥರ ರ್ಯಾಶ್ ಆಗಿ ಮಾತಾಡ್ತಾವ್ರೆ. ಯಾಕಂದ್ರೆ ಮಗಳ ಬಗ್ಗೆ ಇವ್ರಿಗೆ ಗೊತ್ತಾಗ್ಬಿಟ್ರೆ ಇಡೀ ಊರಿಗೆ ಗೊತ್ತಾಗ್ಬಿಡ್ತಲ್ಲ, ಅದಕ್ಕೆ. ಈ ಕಡೆ ಹಂಗೆ ಅಣ್ಣನ್ ತೋರ್ಸಿದ್ರು. ಮಚ್ಚಿ ಅವನು ಕನ್ಫರ್ಮ್ ನಮ್ ಕಾಲೇಜ್ ಹುಡುಗನೇ ಇರ್ಬೇಕಣ, ನಿನ್ ಫೋನ್ ಮುಟ್ಟೋಷ್ಟು ಯಾರಿಗೋ ಇಲ್ಲಿ ಧೈರ್ಯ ಇದೆ, ಹುಡ್ಕಣ ಮಚ್ಚಿ, ನಿನ್ ಟೆನ್ಷನ್ ತಗೊಂಬೇಡಕಣೋ ಅಂತ ಫ್ರೆಂಡ್ ಹೇಳ್ತಾವನೆ. ಅದಕ್ಕೆ ಅವನು, ಮಚ್ಚ ಅವಳು ಚಿಕ್ಕ ಹುಡುಗಿ ಕಣೋ, 11 ವಯಸ್ಸು ಕಣೋ ಅಷ್ಟೇ ಅವಳಿಗೆ, ಆ ಪಾಪಿಗಳಿಗೆ ಹೆಂಗಾರು ಮನ್ಸು ಬಂತು ಅಂತ ಅಣ್ಣ ಪಾಪ ಅಳುತ್ತಾವನೆ. ಹಂಗೆ ಅವನು ಮುಂದೆ ಒಂದು 3 ಜನ ಕ್ರಾಸ್ ಆಯ್ತಾವ್ರೆ. ಅದನ್ನ ಬ್ಲರ್ ಆಗಿ ತೋರಿಸ್ತಾರ ನೋಡಿ ಅಲ್ಲಿ. ಅಣ್ಣನು, ನಾನ್ ಬಿಡಲ್ಲ ಮಚ್ಚಿ, ಅವ್ರು ಯಾರನ ಆಗಿರ್ಲಿ ಖಂಡಿತ ಬಿಡಲ್ಲ, ಅವ್ರಿಗೆ ಒಂದು ದೊಡ್ಡ ಶಿಕ್ಷೆನ ಕೊಡ್ತೀನಿ ಕಣೋ ಅಂತ ಈ ಕಡೆ ಅಣ್ಣ ಚಾಲೆಂಜ್ ಮಾಡ್ತಾವನೆ. ಈ ಕಡೆ ಮಗಿನು ಕುತ್ಕೊಂಡು ಟಿವಿ ನೋಡ್ತಾ ಇದೆ. ಯಾಕಂದ್ರೆ ಅದಕ್ಕೆ ಗೊತ್ತಿಲ್ಲ ರೀ, ಅದು ಚಿಕ್ಕ ಮಗು ಅಲ್ವಾ, ಅದಕ್ಕೆ ಏನಾಗೈತೆ ಅಂತಾನೋ ಅರ್ಥ ಆಗ್ತಾ ಇಲ್ಲ. ಹಂಗೆ ಅಪ್ಪ ಬರ್ತಾರೆ. ಆ ಮಗು ಹೋಗಿ ಅಪ್ಪನ ತಪ್ಕೊಳ್ಳುತ್ತೆ. ಅಪ್ಪನು ಐ ಹೋಗು ಮಲ್ಕೋ ಹೋಗು ಅಂತ ಮಗಳಿಗೆ ಹೇಳ್ತಾನೆ. ಸೀದಾ ಎಂದಿನೂ ಬಂದ್ರು. ಏನು ಮಗಳ ಹತ್ರ ನೀನು ಚೆನ್ನಾಗೇ ಮಾತಾಡ್ತಾ ಇದಾವಲ್ಲ, ಯಾಕೆ ಏನ್ರಿ ಆಯ್ತು ಅಂತ ಕೇಳ್ತಾವ್ರೆ. ಅದಕ್ಕೆ ಅಪ್ಪ ಏನ್ ಹೇಳ್ತಾರೆ ಗೊತ್ತಾ, ನನ್ ಮಗಳನ್ನ ಕಾಪಾಡೋ ಕರ್ತವ್ಯ ಕಣೆ ನಂದು, ಆದ್ರೆ ನನ್ನ ಕೈಯಲ್ಲಿ ಕಾಪಾಡಕ್ಕೆ ಆಗಿಲ್ವಲ್ಲ ನನ್ನ ಮಗಳನ್ನ. ಅವಳು ಮುಂದೆ ನಿಂತ್ಕೊಂಡ್ರೆ ಬಟ್ಟೆ ಬಿಚ್ಬಿಟ್ಟು ನಿಂತ್ಕೊಂಡಂಗ್ ಇದೆ, ನನಗೆ ಅಸಹ್ಯ ಆಗ್ತಾ ಇದೆ ಅವಳು ಮುಂದೆ ನಿಂತ್ಕೊಳ್ಳಕ್ಕೆ ಅಂತ ಅಪ್ಪ ಅಳ್ತಾವನೆ. ನನ್ ಕೈಯಲ್ಲಿ ಮಾತ್ರ ಪಾಪಿಗಳು ಸಿಕ್ಕಿದ್ರೆ ಏನ್ ಮಾಡ್ತೀನಿ ಗೊತ್ತಾ ಅಂತ ತುಂಬಾ ಅಂದ್ರೆ ತುಂಬಾ ಹೊಲ್ಸು ಮಾತುಗಳೇ ಮಾತಾಡ್ತಾವನೆ. ಎಂತಿನೋ ಸಮಾಧಾನ ಮಾಡ್ಕೊಡ್ರಿ ಅಂತ ಗಂಡನ್ಗೆ ಸಮಾಧಾನ ಮಾಡ್ತಾರೆ. ಮಗ ಬಂದ. ಅಪ್ಪ ಅವ್ರು ಯಾರು ಅಂತ ನನ್ಗೆ ಗೊತ್ತಾಗ್ಬಿಡ್ತಪ್ಪ, ಹಂಗೆ ಬ್ಯಾಗಲ್ಲಿ ಹುಡುಕ್ತಾ ಇದ್ನ, ನನ್ ಫೋನ್ ಅವನ್ ಬ್ಯಾಗಲ್ಲಿ ಇತ್ತಪ್ಪ, ಖಂಡಿತ ಅವನೇ ಮಾಡಿರ್ತಾನೆ ಅಪ್ಪ, ನಾವು ಪೊಲೀಸ್ಗೆ ಹೋಗೋಣಪ್ಪ ಅಂತ ಮಗ ಹೇಳ್ತಾನೆ. ಅದಕ್ಕೆ ಅಮ್ಮನು, ಮಗನೇ ಪೊಲೀಸ್ ಬೇಡ ಕಣೋ, ಎಲ್ಲರಿಗೂ ಗೊತ್ತಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕಣೋ, ಊರಿಗೆ ಗೊತ್ತಾದಂಗ ಆಗ್ಬಿಡುತ್ತೆ ಕಣೋ ಅಂತ ಅಮ್ಮ ಹೇಳ್ತಾವ್ರೆ. ಅಮ್ಮ ಯಾಕಮ್ಮ ಈ ತರ ಭಯ ಬೀಳ್ತೀಯಾ, ನಮ್ಗೆ ನ್ಯಾಯ ಸಿಗುತ್ತಮ್ಮ, ಬಾಮ ಪ್ಲೀಸ್ ಅಂತ ಮಗ ಎಷ್ಟೋ ಕೇಳ್ತಾನೆ. ಬಟ್ ಅಪ್ಪ ಅಮ್ಮ ಬಿಲ್ಕುಲ್ ಆಗಿ ಒಪ್ಕೊಳ್ಳಲ್ಲ. ಅವನಿಗೂ ಕೋಪ ಬಂದು ಸೀದಾ ಎದ್ದು ಆಚೆ ಹೊಂಟೈತಾನೆ. ತಿರ್ಗಾ ಹಂಗೆ 1 ವರ್ಷ ಆಯ್ತು. ಇವ್ರದ ವರ್ಷ ಒಂದ್ ದೇವಸ್ಥಾನಕ್ಕೆ ಹೋಯ್ತಾರಲ್ಲ, ಆ ದೇವಸ್ಥಾನಕ್ಕೆ ಹೋದ್ರು, ದೇವ್ರು ಮುಗಿದ್ರು. ಆ ಮಗುನು ಹೇಳ್ತಾ ಇದೆ, ಅಪ್ಪ ಬಾಪ ಮಾಮೂಲಿ ಜಾಗ ಹೋಗೋಣ ಅಂತ. ಅಪ್ಪನು ಸೀದಾ ಆ ಮಗುನ ಕರ್ಕೊಂಡು ಹೋದ. ಈ ಕಡೆ ಹಂಗೆ ಅಣ್ಣನ್ ತೋರಿಸ್ತಾರೆ. ಯಾಕಂದ್ರೆ ಅವ್ರ ಜೊತೆಲಿ ಅಣ್ಣ ಹೋಗಿಲ್ಲ. ಅಪ್ಪ ಅಮ್ಮ ಹೆಂಗೋ ದೇವಸ್ಥಾನಕ್ಕೆ ಹೋಗೋರಲ್ಲ, ಆ ಗ್ಯಾಪ್ ನ ಉಪಯೋಗಿಸ್ಕೊಂಡು ಒಂದು ಕಾಯಲ್ಲಿ ಒಂದು ಮೇನ್ ನಾಯಿನ ಅಣ್ಣ ಎತ್ತಾಕೊಂಡ ಗಾಡಿ ಒಳಗಡೆ. ಫೈಡ್ ಅಂತ ಕೆನ್ನೆ ಮೇಲೆ ಹೊಡಿತಾನ್ರಿ. ಹಂಗೆ ಈ ಕಡೆ ಅಪ್ಪನ್ ತೋರಿಸಿದ್ರು. ಮಗಳೇ, ಈ ಪ್ರಪಂಚ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದೆ ಮಗಳೇ, ನೀನ ಓದ್ಬೇಕು, ನನ್ ಮಗಳು ನೀನ್ ಹೆಂಗೋ ಆಡ್ತಾ ಇರ್ತೀಯಲ್ಲ ಅವಾಗ ಪೈಲಟ್ ಆಗ್ಬೇಕು, ಅದಕ್ಕೆ ಹೆಂಗೋ ಒಂದು 20-25 ವರ್ಷ ಆಗುತ್ತೆ ಮಗಳೇ, ಅವಾಗ ಇದನ್ನೆಲ್ಲ ನೀನು ಮರ್ತೋಗ್ಬಿಟ್ಟಿರ್ತೀಯ, ಇದು ಯಾವ್ದು ನಿನ್ ತಲೆಯಲ್ಲಿ ಬರಲ್ಲ ಮಗಳೇ, ಇದು ಯಾವ್ದು ಗ್ಯಾಪ್ಗೂ ಇರಲ್ಲ ಅಂತೇಳಿ ಅಪ್ಪ ಮಗಳನ್ನ ಎತ್ತಿ ಹಂಗೆ ತಿರುಗಿಸ್ತಾನೆ. ಹಂಗೆ ಈ ಕಡೆ ಅಣ್ಣನ್ ತೋರಿಸಿದ್ರು. ಅಣ್ಣ ಅವನಿಗೆ ಹೊಡಿತಾ ನೋಡ್ರಿ, ಅವನು ಗೊತ್ತಿಲ್ದೆ ಮಾಡ್ಬಿಟ್ಟೆ ಕಣೋ, ಬಿಟ್ಬಿಡು ಅಂತ ಹೇಳ್ತಾನೆ. ಏನೋ ಬಿಟ್ಬಿಡ್ಬೇಕಾ ನಿನ್ನಂತ ನನ್ ಮಗನ್ನ. ತಿರ್ಗಾ ಹಂಗೆ ಈ ಕಡೆ ಅಪ್ಪನ್ನ ತೋರಿಸಿದ್ರು. ಎಲ್ಲಾ ಫ್ಯಾಮಿಲಿನೂ ಬಂತು, ಅಮ್ಮನೂ ಬಂದ್ರು, ಅಕ್ಕನೂ ಬಂದ್ರು. ಸರಿ ನಡೀರಿ ಹೋಗೋಣ ಅಂತ ಅಪ್ಪ ಹೇಳ್ತಾವನೆ. ಅಮ್ಮ ಮಗಳ ಕೈ ಹಿಡ್ಕೊಂಡ್ರು. ಓಕೆ ರೀ, ಒಂದ್ 10 ನಿಮಿಷ ನನ್ ಮಗಳ ಜೊತೆ ಮಾತಾಡ್ಕೊಂಡ್ ಬರ್ತೀನಿ ಅಂತೇಳಿ ಅವ್ರಿಬ್ಬರನ್ನ ಕಳಿಸ್ತಾರೆ. ಅಮ್ಮ ಹೇಳ್ತಾವಳೆ, ನಿನ್ನಿಂದ ನನ್ ಮರ್ಯಾದೆ, ಇಷ್ಟು ವರ್ಷ ನಾನು ಸಾಕಿದ್ದು ಗೌರವ ಎಲ್ಲ ಹೋಯ್ತು ಕಣೆ, ಇನ್ನು ನೀನಿದ್ದು ಏನ್ ಮಾಡ್ತೀಯ ಅಂತ ಠಮಾರ್ ಅಂತ ಹುಡುಗಿನ ಬೆಟ್ಟದಿಂದ ತಳ್ಬಿಡದ ಕೆಳಗಡೆ. ಆ ಹುಡುಗಿನೂ ಅಮ್ಮ ಅಂತ ಇದೆ. ಹಂಗೆ ಈ ಕಡೆ ಅಣ್ಣನ್ ತೋರಿಸಿದ್ರು. ಅಣ್ಣದ ಫಸ್ಟ್ ಹೇಳದ್ನಲ್ಲ, ನಾನು ನಿನಗೊಂದು ದೊಡ್ಡ ಶಿಕ್ಷೆ ಕೊಡ್ತೀನಿ ಕಣೋ ಅಂತ. ಅವ್ನ್ ಪ್ಯಾಂಟ್ ಬಿಚ್ಚಿ ನೀಟಾಗಿ ಅದನ್ನ ಈ ಹುಲ್ ಕುಯ್ತಾರಲ್ಲ ಆ ತರ ಕುಯ್ದಂಗೆ ಎಸ್ತ್ ಬಿಡ್ತಾನ ಅದನ್ನ. ತಿರ್ಗಾ ಅಮ್ಮನ್ ತೋರಿಸಿದ್ರು. ಆಕ್ಚುಲಿ ಅಮ್ಮ ಇನ್ನ ಅವಳನ್ನ ತಳ್ಳಿಲ್ಲ. ಈ ತರ ತಳ್ಬಿಟ್ರೆ ಎಲ್ಲಾರ ತಾಯಿ ತರಾನೇ ನಾನು ಹೋಗ್ಬಿಡ್ತೀನಲ್ಲ ಅಂತ ತಿರ್ಗಾ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾರ ಅವರು. ಮಗಳೇ, ನೀನು ಮಿಣಗೋ ನಕ್ಷತ್ರ ಕಣೆ, ಅಪ್ಪನ ಜೊತೆ ಯಾವಾಗ್ಲೂ ಆಡ್ತಾ ಇರ್ತಾ ಗೊತ್ತಾ, ಆ ತರ ನಾಳೆ ನೀನೊಂದು ಪೈಲಟ್ ಆಗ್ಬೋದು, ಇಲ್ಲ ಒಂದ್ ದೊಡ್ಡ ವಿಜ್ಞಾನಿ ಆಗ್ಬೋದು, ಇಲ್ಲ ಒಂದ್ ಡಾಕ್ಟರ್ ಆಗ್ಬೋದು. ನೀನ್ ತುಂಬಾ ಜನ ಕಾಪಾಡ್ತೀಯ ಮಗಳೇ, ನನ್ಗೆ ಚೆನ್ನಾಗ್ ಗೊತ್ತು. ಯಾಕಂದ್ರೆ ನನ್ನ ಮಕ್ಕಳನ್ನ ನಾನು ಆ ತರ ಸಾಕಿದೀನಿ. ಇವತ್ತಾಯ್ತಲ್ಲ, ಯಾವ್ದೋ ಒಂದು ನಾಯಿ ಕಚ್ಚಿತ್ತು ಅನ್ಕೊಂಡ್ಬಿಡು, ನೀನ್ ದೊಡ್ಡವಳಾಗಿ ಇದೆಲ್ಲ ಸಾಧನೆ ಮಾಡಿದ್ಮೇಲೆ ಈ ದಿನ ನಿನಗೆ ಗ್ಯಾಪ್ ಕನೆ ಇರಲ್ಲ ಮಗಳೇ. ಹಂಗೂ ದಿನ ನಾನು ಕೊಲೆ ಮಾಡ್ದೆ ಅಂದ್ರೆ ನನ್ನಂತ ಕ್ರೂರಿ ಯಾರು ಇರಲ್ಲ. ಯಾಕಂದ್ರೆ ನಾನು ಒಂದು ಹೆಣ್ಣು ತಾನೆ, ಹೆಣ್ಣಿಗೆ ಮಾನ ಮರ್ಯಾದೆ ಗೌರವ ಇದೆಲ್ಲ ಬೇಕು ಅನ್ನೋ ಜಗತ್ತೇ ಮುಖ್ಯ ಅಂದ್ರೆ ಅಂತ ಜಗತ್
ಜಗತ್ತು ನನಗ್ ಬೇಕಾಗೇ ಇಲ್ಲ. ಯಾಕಂದ್ರೆ ನನ್ನ ಮಗಳನ್ನ ನಾನು ಯಾರಿಗೂ ತಗೊಂಡೋಗ್ ಕೊಟ್ಟಿಲ್ಲ. ಅವಳ ಹಣೆ ಬರ ಏನೋ ಆಗೈತೆ, ಅದಕ್ಕೆ ಅಂತ ಅವಳ ನಾನು ಕೊಲೆನೂ ಮಾಡಕ್ ಹೋಗಲ್ಲ. ಸೂಪರ್ ಆಗಿ ಸಾಕ್ತೀನಿ ಮಗಳೇ ನಿನ್ನ ಅಂತೇಳಿ ಆ ಮೂವಿನ ಹಂಗೆ ಮುಗಿಸ್ತಾರೆ. ಮೂವಿ ಚೆನ್ನಾಗಿದ್ರೆ ಜೊತೆಲೇ ಇರಿ. ಇದು 3ನೇ ಪಾರ್ಟ್. 4ನೇದು ಇನ್ನೊಂದೈತೆ. 4ನೇ ಪಾರ್ಟ್ ಮೂವಿ ಪೋಸ್ಟರ್ ಆಲ್ರೆಡಿ ನೋಡಿದೀರಾ? ಎಲ್ಲಿ ನೋಡಿದೀರಾ ಅಂತ ಒಂದು ಕಮೆಂಟ್ ಹಾಕಿ. ಈ ಮೂವಿ ಚೆನ್ನಾಗಿದ್ರೆ ಜೊತೆಲೇ ಇರಿ. ಬಾಯ್.